ಪ್ರಿಯ ಭಗವದ್ಭಕ್ತರೇ, ಉಡುಪಿಯಲ್ಲಿ ಶ್ರೀಕೃಷ್ಣ ದೇವರ ಪ್ರತಿಷ್ಠೆ ನಡೆಸಿ ದ್ವೈತ ಮತ ಸ್ಥಾಪಿಸಿ ಸಜ್ಜನರ ಉದ್ಧಾರಕ್ಕಾಗಿ ತತ್ವವಾದವೆಂಬ ಅಮೃತವನ್ನು ಕರುಣಿಸಿದ ಶ್ರೀ ಮಧ್ವಾಚಾರ್ಯರು ಅದೃಶ್ಯರಾಗಿ ಬದರಿ ಕ್ಷೇತ್ರದಲ್ಲಿರುವ ಶ್ರೀ ವೇದವ್ಯಾಸರ ಬಳಿಗೆ ತೆರಳಿದ ಪರಮ ಪವಿತ್ರ ದಿನವೇ ಮಧ್ವನವಮಿ ಎಂದು ಪ್ರಸಿದ್ಧಿ. ವಾಯುದೇವರ ತೃತೀಯ ಅವತಾರಿಗಳಾದ ಶ್ರೀ ಮಧ್ವಾಚಾರ್ಯರು 8 ಶತಮಾನಗಳ ಪೂರ್ವದಲ್ಲಿ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ತೀರ್ಥಯಾತ್ರೆ ನಡೆಸಿ ನೂರಾರು ಮಹಿಮೆಗಳಿಂದ ಸಹಸ್ರಾರು ಭಕ್ತರನ್ನು ಅನುಗ್ರಹಿಸಿದವರು. ಮಧ್ವನವಮಿಯ ಪವಿತ್ರ ದಿನದಂದು ಮುಖ್ಯವಾಗಿ ಆಚಾರ್ಯ ಮಧ್ವರು ಅದೃಶ್ಯರಾಗಿ ಇಂದಿಗೂ ನೆಲೆಸಿರುವ ಸನ್ನಿಧಾನವಾದ ಉಡುಪಿಯ ಶ್ರೀ ಅನಂತೇಶ್ವರ ದೇವಾಲಯದಲ್ಲಿ, ಅಂತೆಯೇ ಆಚಾರ್ಯ ಮಧ್ವರು ಅವತರಿಸಿದ ಪಾಜಕ ಕ್ಷೇತ್ರದಲ್ಲಿ ಹಾಗೂ ಆಚಾರ್ಯರು ಪ್ರತಿಷ್ಠಾಪಿಸಿದ ಉಡುಪಿಯ ಶ್ರೀಕೃಷ್ಣ ಸನ್ನಿಧಾನದಲ್ಲಿ ವಿಶೇಷ ಪೂಜೆಗಳು, ಪ್ರವಚನಗಳು, ಸರ್ವಮೂಲ ಗ್ರಂಥದ ಪಾರಾಯಣಗಳು, ಮಹಾನ್ನ ಸಂತರ್ಪಣೆ, ಮಧ್ವರ ಭಾವಚಿತ್ರದ ಮೆರವಣಿಗೆ ಹಾಗೂ ರಥೋತ್ಸವದೊಂದಿಗೆ ಶ್ರೀ ಮಧ್ವನವಮಿ ಉತ್ಸವವು ಬಹು ಸಂಭ್ರಮದೊಂದಿಗೆ ನೆರವೇರುತ್ತದೆ. ಸಹಸ್ರಾರು ಭಕ್ತರು ಮಧ್ವನವಮಿಯಂದು ಉಡುಪಿ ಹಾಗೂ ಪಾಜಕ ಕ್ಷೇತ್ರಕ್ಕೆ ಆಗಮಿಸಿ ಆಚಾರ್ಯ ಮಧ್ವರಿಗೆ ಸೇವೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. 8 ಶತಮಾನಗಳ ಪೂರ್ವದಲ್ಲಿ ಐತರೇಯೋಪನಿಷತ್ ಪಾಠ ಹೇಳುತ್ತಿದ್ದ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ಅದೃಶ್ಯರಾಗಿ ಬದರಿಕಾಶ್ರಮಕ್ಕೆ ತೆರಳಿದ್ದರೂ ಕೂಡ ಅದೃಶ್ಯ ರೂಪದಲ್ಲಿ ಶ್ರೀ ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ಇಂದಿಗೂ ಸದ್ಭಕ್ತರನ್ನು ಅನುಗ್ರಹಿಸುತ್ತಿರುವರು. ಪ್ರೀತೋಸ್ತು ಕೃಷ್ಣ ಪ್ರಭು.